ಮಕ್ಕಳು ಅಲ್ಲಿ ಸ್ಕೂಲ್ ಓದ್ತಾರೆ, ಅದೆಲ್ಲ ಗಲೀಜು ಮಾಡಿಕೊಂಡು ಇಲ್ಲೆಲ್ಲ ತುಂಬ ಗಲೀಜಿದೆ ಸರ್. ಯಾರೂ ರೆಸ್ಪಾನ್ಸೇ ಇಲ್ಲ, ಕೌನ್ಸಿಲರು ಇಲ್ಲ, MLA ಇಲ್ಲ, ಯಾರೂ ರೆಸ್ಪಾನ್ಸೇ ತಗೊಳಲ್ಲ ಸರ್. ಈಗ ನೀವು ಇವರಿಗೆಲ್ಲ ಹೇಳಿದ್ದೀವಿ ಆಗಲಿ ಸಮಾಧಾನಕ್ಕೆ ಅಂತ ಹೇಳಿ ಯಾರು ಹೇಳಿದ್ದೀರಿ ಇದು ಸರ್? MLA ಹೇಳಿದ್ದೀವಿ, ಕೌನ್ಸಿಲರ್ಗೆ ಹೇಳಿ, BJP ಸರ್ಕಾರಿ ಅಧಿಕಾರಿಗಳು ಯಾರು ಹೇಳಿದ್ದೀರಾ? BJP ಅವ್ರಿಗೆ ಹೇಳಿದ್ದೀವಿ, ಮತ್ತು MLA ಅವ್ರಿಗೂ ಲೆಟ್ರೂ ಕೊಟ್ಟಿದ್ದೀವಿ, ಸ್ಕೂಲ್ ಕಡೆಯಿಂದನೂ ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಪಬ್ಲಿಕ್ ಕಡೆನೂ ಎಲ್ಲ ಕೊಟ್ಟಿದ್ದೀವಿ. ಹಂಗೂ ಏನು ಮಾಡೋದು, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ಉದ್ದೇಶ ಕೊಟ್ಟಿದ್ದು? ಈ ಥರ ಎಲ್ಲ ಕಸ ಹಾಕ್ತಾ ಇದ್ದಾರೆ, ಇಂಜೆಕ್ಷನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಒಳಗಡೆ ಬಂದು ಕಲ್ತನಗಳು ಮಾಡ್ತಾರೆ ಅಂತ ಎಲ್ಲಾನು ಕೊಟ್ಟಿದ್ದೀವಿ. ಗಾಂಜಾ ಹೊಡಿತಿದ್ರೆ ಇದು ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ಅವ್ರು ಬರಾಗ ಓಡಕ್ ಬಿಡ್ತಾರೆ, ಯಾರು ಬರುವಾಗ ಪೊಲೀಸರು ಬರಾಗ ಅವ್ರು ಓಡಕ್ ಬಿಡೋದು ಸಿಗಲ್ಲ, ನಾವು ಹಿಡ್ಕೊಳಕ್ ಆಗಲ್ಲ, ನಾವು ತೋರಿಸ್ಕೊಡ್ಬೋದು ಅಷ್ಟೇ, ಹಿಡ್ಕೊಳಕ್ ಆಗಲ್ಲ. ಈಗ ಕಸ ಹಾಕಿರೋದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು BJP ಅವರು ನಿಮಗೆ ಏನು ಯಾವ ರೀತಿ ಸ್ಪಂದಿಸಿದ್ದಾರೆ? ನೀವು ಹೇಳಿದಿರಾ ಅಂತೀರಾ? ಅವ್ರೇನು ಇದು ಮಾಡಿದ್ದಾರೆ ಮಾಡ್ತಾರೆ ಸರ್. ಆಮೇಲೆ ಲಾಸ್ಟ್ ಟೈಮು ಈ ಅಮೌಂಟ್ ಕಟ್ಟಿದ್ದಾರೆ, ಮುಂದೆ ಒಂದು ಬಾಕ್ಸ್ ಥರ ಮಾಡಿದ್ರು, ಇಲ್ಲಿ ಕಸ ಹಾಕ್ತಾ ಇದ್ರು, ಅದೇನೋ ತೆಗೆದ್ರು ರೋಡ್ ತಗೊಂಡ್ಬಂದ್ಬಿಟ್ಟಿದೆ. ಈಗ ಈ ನಾಗರಿಕರಿಗೆ ಈ ಕದಿರನಹಳ್ಳಿಯ ಪಾರ್ಕು ಅಂತ ಏನಿದೆ, ಈ ನಾಗರಿಕರಿಗೆ KRS ಪಕ್ಷ ಇವತ್ತು ಏನು ಇಲ್ಲೆಲ್ಲ ಸಮಸ್ಯೆಗಳಿಗೆ, ಸ್ಥಳೀಯ ಸಮಸ್ಯೆಗಳಿಗೆ, ಅದರಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಥ ಇಲ್ಲಿ ಕಸ ಹಾಕ್ತಾ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋ ಈ ಕ್ರೀಡಾಂಗಣನ ಮಕ್ಕಳಿಗೆ ಉಪಯೋಗ ಆಗದಿರೋ ನೋಡ್ತಾ, ಹಾಗೆ ಹಲವಾರು ಸಮಸ್ಯೆಗಳನ್ನು ನಾವು ಹೇಳಿದ್ದಕ್ಕಾಗಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಅದಕ್ಕೆ ಏನು ನಮ್ಮ ಕಡೆಯಿಂದ ಪಕ್ಷದಿಂದ ಸ್ಪಂದಿಸಬೇಕು, ಅವ್ರಿಗೆ ಅವ್ರ ಸಹಕಾರ ತೊಗೊಂಡು ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇವರೆಲ್ಲ ಹೇಳ್ತಾ ಇದ್ದಾರೆ, ನೋಡೋಣ ಇನ್ನೊಂದಷ್ಟು ಮಾರ್ಷಲ್ಗಳು ಬರ್ತಾರೆ ಸರ್, ಏನು ಸ್ವಲ್ಪ ತೆಗಿದಾರೆ ಅಷ್ಟೇನೆ, ಸುಮ್ಮನೆ ನಾನು ತೆಗಿತೀನಿ ಅಂತ ಒಂದು 4-5 ಫೋಟೋ ತಗೊಂತಾರೆ, ಕಳ್ಸಿಬಿಡ್ತಾರೆ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇವಾಗ ಒಳ್ಳೊಳ್ಳೆ ಅಫಿಷಿಯಲ್ ಏರಿಯಾಗಳ ಕಡೆ ಮಾರ್ಷಲ್ಗಳು 100% ಇರ್ತಾರೆ, ಅಲ್ಲೇ ಕಾಯ್ತಾ ಇರ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇರ್ತಾರೆ. ಯಾರಾದರೂ ಕಸ ಹಾಕಕ್ಕೆ ಬಂದ ಅಂದರೆ ಅವ್ರಿಗೆ ಅಲ್ಲೇ ಹಿಡ್ಕೊಳ್ಳೋದು, ಅಲ್ಲೇ ಪನಿಷ್ಮೆಂಟ್ ಕೊಡೋದು, ಫೈನ್ ಹಾಕೋದು, ಇನ್ನೊಂದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅಫಿಷಿಯಲ್ ಏರಿಯಾ, ಸುತ್ತಮುತ್ತಲು ಎಲ್ಲ ಓದಿರೋರು ಅಂತ ಇರ್ತಾರೆ, ತಿಳುವಳಿಕೆ ಇರೋರು ಅಂತ ಇರ್ತಾರೆ. ಇಲ್ಲೇ ಜನಕ್ಕೆ ತಿಳುವಳಿಕೆ ಬೇಕು ಅಷ್ಟೇ. ಸ್ಕೂಲ್ ಮುಂದೆ ಫಸ್ಟ್ ಬೇಕಾಗಿರೋ ಜನಕ್ಕೆ ತಿಳುವಳಿಕೆ. ಮಕ್ಕಳು ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ಕೇವಲ ಸ್ಥಳೀಯರಲ್ಲ, ಸಾರ್ವಜನಿಕರು ಮಾತ್ರ ಅಲ್ಲ, ಶಾಲೆಯವರು ಕೂಡ KRS ಪಕ್ಷಕ್ಕೆ ಪತ್ರ ಕೊಟ್ಟಿದ್ದಾರೆ. ಹೌದು ಸರ್. ಇವರು ಅಧಿಕಾರಿಗಳಿಗೆ ಕೊಟ್ಟು ಸಾಕಾಗ್ಬಿಟ್ಟು ಇವ್ರು ಯಾರು ಕೆಲಸ ಮಾಡಲ್ಲ, ಇವ್ರು ಯಾರಿಂದಲೂ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಶಾಲೆಯವರು KRS ಪಕ್ಷಕ್ಕೆ ಅಧಿಕೃತವಾಗಿ ಈ ಥರ ಎಲ್ಲ ಸಮಸ್ಯೆ ಇದೆ, ಬನ್ನಿ ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಯಾರು ಸಾರ್ವಜನಿಕರ ಸಮಸ್ಯೆಗಳನ್ನು ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಒಬ್ಬ ಅಧಿಕಾರಿನೂ ಇಲ್ಲ, ಯಾವ MLAನೂ MP ಇಲ್ಲ, ಅಥವಾ ಯಾವ ಮಾರ್ಷಲ್ಲೂ ಇಲ್ಲ. KRS ಪಕ್ಷದವರು ನಾವು ಇಲ್ಲಿ ಬಂದಿದ್ದೀವಿ, ಇದನ್ನು ನಾವು ಬಗೆಹರಿಸಬೇಕು ಅಂತಲೇ ಬಂದಿದ್ದೀವಿ. ಸುಮ್ಮನೆ ಇಲ್ಲಿ ಬಂದು ಪೋಸ್ ಕೊಟ್ಕೊಂಡು ಈ ಫೋಟೋ ಆಪ್ ಮಾಡ್ತಾರಲ್ಲ, ಏನೋ ಕಸ ಗುಡಿಸ್ಕೊಂಡು ಹೋದ್ವಿ ಅಂತ, ಹಂಗಲ್ಲ, ಅದು ಮಾಡೋಕ್ಕೆ ಬಂದಿಲ್ಲ ನಾವು. ಇಲ್ಲಿ KRS ಪಕ್ಷದ ಲೋಕಲ್ ತಂಡ ಇದೆ, ನಾಗರಾಜ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಬನಶಂಕರಿ ಟೆಂಪಲ್ ವಾರ್ಡ್ಗೆ. ಅವರ ಟೀಮ್ನ ಮೂಲಕ ನಾವು ಇದನ್ನೆಲ್ಲ ಇಲ್ಲಿ ಏನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನೀವುಗಳು ಕೂಡ ಬಂಧುಗಳೇ, ನೀವು ಲೋಕಲ್ ಆಗಿ KRS ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ನೀವು ಕೆಲಸಗಳು ಮಾಡಬೇಕು. ಈಗ ನಾವು ಇನ್ನೂ ನಿಮಗೆ ತೋರಿಸ್ತೀವಿ, ಇದು ಸ್ಟಾರ್ಟ್ ಆಗಿದೆ ಅಷ್ಟೇ, ಈಗ ಇಲ್ಲೂ ಮುಂದೆ ಇದೆ. ಬನ್ನಿ ಹೋಗ್ತಾ ಅಲ್ಲಿ ತೋರಿಸೋಣ. ಅಲ್ಲಿ ಯಾಕೆ ಸರ್ ನಿಮಗೆ ವಾಂತಿ ಬರುತ್ತಾ? சொல்லு சார் வாசா வாசாமி எப்படி பண்ற